ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ಗಿಡಗಳು ಗೊನೆ ಹೊಡೆಯೋ ಹಂತದಲ್ಲಿ ನಾವು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಉತ್ತಮವಾದ ಬಾಳೆ ಗೊನೆಗಳು ಬಂದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬ ರೈತನೂ ಕೂಡ ನಾವು ಮಾಡ್ತಕ್ಕಂಥ ಕೃಷಿ ಬಗ್ಗೆ ಸ್ವಲ್ಪ ಶಿಕ್ಷಿತನಾದರೂ ಸಾಕು, ಆ ಕೃಷಿಯಲ್ಲಿ ಅವನು ಯಶಸ್ವಿ ಆಗುವುದು. ಅವನು ಶಿಕ್ಷಿತನಾಗಲಿಲ್ಲ ಅಂದರೆ ಖಂಡಿತವಾಗಿಯೂ ನಷ್ಟಕ್ಕೆ ಈಡಾಗೋದ್ರಲ್ಲಿ ಎರಡು ಅನುಮಾನನೇ ಇರಲ್ಲ. ನಾವು ಯಾವುದೇ ಕೃಷಿ ಆಗಿರ್ಬೋದು, ಬಾಳೆ ಅಂತಲ್ಲ, ಎಲ್ಲ ಕೃಷಿಯಲ್ಲೂ ಶಿಕ್ಷಿತರಾಗಿರಬೇಕು. ಮುಖ್ಯವಾಗಿ ಸ್ನೇಹಿತರೆ, ಇವತ್ತು ಗೊನೆ ಹಂತದಲ್ಲಿ ಇದೆ ನಮ್ಮ ಬಾಳೆ. ಗೊನೆ ಹಂತದಲ್ಲಿ ಇದೆ ಅಂದಾಗ ಯಾವಾಗ ಬರುತ್ತೆ? ಶ್ರಾವಣಕ್ಕೆ ಉತ್ತಮವಾದ ಬಾಳೆಗೊನೆಗಳು ನಮಗೆ ಬರಬೇಕು. 90 ರೂಪಾಯಿ 100 ರೂಪಾಯಿ ಕೆಜಿ ನಾವು ಮಾರಬೇಕು. ಇಂಥ ಟೈಮಲ್ಲೂ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದ್ದೀವಿ, ಇನ್ನು ಮುಂದೆನೂ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು ಅನ್ನೋ ಒಂದು ಶಿಕ್ಷಣ ನಮಗಿರಬೇಕು. ಏನಪ್ಪ ಮಾಡಬೇಕು ಅಂದರೆ, ಮುಖ್ಯವಾಗಿ ಬಾಳೆ ಗೊನೆ ಹಂತದಲ್ಲಿ ಇದ್ದಾಗ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗದಲ್ಲೇ ಗೊಬ್ಬರದ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ಗೊಬ್ಬರದ ಪೂರೈಕೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದಾನೆ, ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾನೆ. ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ಒಂದು 20 ರಿಂದ 25 kg ಗೊಬ್ಬರ, ಅದು 10-26 ಆಗಿರ್ಬೋದು, DAP ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು, CN ಆಗಿರ್ಬೋದು, ಇನ್ನು ಉತ್ತಮವಾದ ಗೊಬ್ಬರಗಳು ಏನಿದಾವೋ ಬೇಗ ಕರಗ್ತಕ್ಕಂಥವು, ಬೇಗ ಫಲವತ್ತತೆ ಕೊಡ್ತಕ್ಕಂಥವು, ಇಂಥ ಗೊಬ್ಬರಗಳನ್ನು ಒಂದು 20 ರಿಂದ 25 kg ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು. ಒಂದು 200 ಲೀಟ್ರ್ ನೀರು ಹಾಕಬೇಕು. ಗೂರಾಡ್ತಾ ಇರಬೇಕು ಒಬ್ಬ ರೈತ, ಒಬ್ಬ ತಗೊಂಡೋಗಿ ಕೊಡ್ತಾ ಇರಬೇಕು, ಒಬ್ಬ 1 ಲೀಟ್ರ್ ಒಂದೊಂದು ಗಿಡದ ಬಡ್ಡೆಗೆ ಒಯ್ತಾ ಇರಬೇಕು. ಈ ಟೈಮ್ ಬಲಗಡೆ ಈ ತಿಂಗಳು ಬಲಗಡೆಗೆ 1 ಲೀಟ್ರ್ ಒಯ್ದಿದ್ರೆ ಅಂದರೆ ಇನ್ನೊಂದು ತಿಂಗಳು 2 ಗಡಿಗೆ 1 ಲೀಟ್ರ್ ಒಯ್ಯಬೇಕಾಗುತ್ತೆ. ಈ ರೀತಿ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಸ್ನೇಹಿತರೆ. ಯಾಕೆ ಈ ಗೊನೆ ಹೊಡೆಯೋ ಹಂತದಲ್ಲಿ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಗೊನೆ ಒಂದು 8-9 ಚಿಪ್ ಬಂದಿರುತ್ತೆ ಅಂದ್ಕೊಳ್ಳೋಣ, ಒಂದು ಚಿಪ್ಪು 1 kg ಬರುತ್ತೆ ಅಂದ್ಕೊಳ್ಳೋಣ. ನೀವು ಗೊಬ್ಬರ ಹಾಕಿದ್ದೀರಾ ಅಂದರೆ ಒಂದು 100-500 ಗ್ರಾಮ್ ಹೆಚ್ಚಾಗಿ ಬರುತ್ತೆ. ಯಾಕೆಂದರೆ ಕಾಯಿ ಸೈಜ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಕಾಯಿ ಸೈಜ್ ಬಂದು ಫಿನಿಶಿಂಗ್ ಚೆನ್ನಾಗಿದ್ದಾಗ ಕೊಳ್ಳುವಂಥ ಮಧ್ಯವರ್ತಿ ನಿಮಗೇನು ಖರೀದಿದಾರ ಬರ್ತಾನೋ ಅವನು ಕಾಯಿ ಕೊಳ್ಳೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಗೊನೆ ಇದ್ದಾಗ ಖಂಡಿತವಾಗಿಯೂ ರೈತ ಕೊಳ್ತಾನೆ. ಒಂದು 10 kg ಮೇಲೆ ಗೊನೆ ಬಂದಿದೆ ಅಂದ್ಕೊಳ್ಳೋಣ, ಕಾಯಿ ತುಂಬ ಚೆನ್ನಾಗಿತ್ತು ಅಂದರೆ ಇನ್ನೂ 2 kg ಹೆಚ್ಚಾಗುತ್ತೆ ಸ್ನೇಹಿತರೆ. ಒಂದು 12-13 kg ಬರುತ್ತೆ. ನಿಮಗೆ ಲಾಭ ಅಲ್ಲೇ ಬಂದೋಯ್ತಾ? ಒಂದು 10-12 ಚಿಪ್ ಇರೋವಂಥ ಗೊನೆ ಇತ್ತು ಅಂದಾಗ, ಕಾಯಿ ಸೈಜ್ ಬಂದಾಗ, ತೂಕ ಬಂದಾಗ ಒಂದು 2 kg ಹೆಚ್ಚಾಗಿ ಬಂದರೆ ನಿಮಗೆ ಒಂದು ಕೆಜಿಗೆ 50 ರೂಪಾಯಿ ಹೆಚ್ಚಾಗಿ ಬಂದರೂ ಸಮೇತ 2 kg ಹೆಚ್ಚಾಗಿ ಬಂದೈತೆ ಅಂದರೆ 100 ರೂಪಾಯಿ ಬಂತು ಅಂತ. ಆ ರೀತಿ ನಾವು ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿ ಕಾಂಪ್ರಮೈಸ್ ಆಗದಲ್ಲೇ ಗೊನೆ ಹೊಡೆಯೋ ಹಂತದಿಂದ ಅಲ್ಲಿದ್ದ ಒಂದು 2-3 ಬಾರಿ ನೀವು ಗೊಬ್ಬರವನ್ನು ವಿತರಣೆಯನ್ನು ಮಾಡಿ. ಒಂದು 20 ರಿಂದ 25 kg ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ನೀಟಾಗಿ ಕದರಿ ಒಂದೊಂದು ಗಿಡಕ್ಕೆ 1 ಲೀಟ್ರ್ ಗೊಬ್ಬರದ ಪೂರೈಕೆ ಆಯಿತು. ಮುಖ್ಯವಾಗಿ ಇದು ಬೇಕು ಈ ಹಂತದಲ್ಲಿ, ಅದಕ್ಕಾಗಿ ಫಸ್ಟ್ಗೆ ಇದನ್ನೇ ಹೇಳ್ತಾ ಇದ್ದೀನಿ. ನಂತರ ನೀರಿನಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಬೇಡಿ. ಗೊನೆ ಹಂತದಲ್ಲಿ ನೀರಿನಲ್ಲಿ ಕಾಂಪ್ರಮೈಸ್ ಆಗಿದ್ದೀರಾ ಅಂದರೆ ನೀವು ಮಾಡಿರ್ತಕ್ಕಂಥ ಫಲವತ್ತತೆ ಹಾಳಾಗೋಗುತ್ತೆ. ನೀವು ಏನು ಮಾಡಬೇಕು, ಯಾಕೆ ನೀವು ಗೊಬ್ಬರ ನೀರಾಗಿ ಕದ್ರಿ ಕೊಡಬೇಕಂದ್ರೆ ಬೇಸಿಗೆ ಸಮಯ ಆಗಿದೆ, ಮಳೆ ಬರ್ತಾ ಇಲ್ಲ, ಸತು ಬೇಗ ಎಳಿಬೇಕು ಬಾಳೆ ಗಿಡ ಅಂದರೆ ನೀವು ಡ್ರಮ್ಮಲ್ಲಿ ಕದ್ರಿ ಕೊಟ್ಟರೆ ಮಿಕ್ಸ್ ಮಾಡಿ ನೀರಿನ ಮುಖಾಂತರ ತುಂಬ ಚೆನ್ನಾಗಿ ಬಡ್ಡಿಗೆ ಒಯ್ದರೆ ಅದು ಬೇಗ ರಿಸಲ್ಟ್ ತಗೊಳುತ್ತೆ. ಅಲ್ಲಿ ನೀರು ಹೋಗಿ ತಗೊಂತು ಅಂದರೆ ಅದು ಫಲವತ್ತತೆನ ಎಳಿತಾ ಹೋಗುತ್ತೆ. ಹಾಗೆ ನೀರನ್ನು ಯಾವುದೇ ಕಾರಣಕ್ಕೂ ನೆಲ ಬಿಗಿ ಬರೋ ಥರ, ಡ್ರೈ ಆಗೋ ಥರ, ಅದು ಹಬೆ ಹೊಡೆಯೋ ಥರ ಬಾಳೆಗೆ ನೀರನ್ನು ಆ ದಿನಗಳ ಮಟ್ಟಿಗೆ ಬಿಟ್ಕೋಬೇಡ್ರಿ. ಅಚ್ಚುಕಟ್ಟಾಗಿ ತೇವಾಂಶದಿಂದ ಕೂಡಿರಬೇಕು. ಈ ಸಮಯದಲ್ಲಿ, ಬೇಸಿಗೆ ಸಮಯದಲ್ಲಿ ತೇವಾಂಶದಿಂದ ಕೂಡಿರಬೇಕು. ಅಚ್ಚುಕಟ್ಟಾಗಿ ನೀವು ನೀರಿನ ಪೂರೈಕೆಯನ್ನು ಮಾಡಬೇಕು. ಗೊಬ್ಬರ ಆಯಿತು, ನೀರಾಯಿತು ಸ್ನೇಹಿತರೆ. ನಂತರ ಈ ರೀತಿ ಕಂದುಗಳೆಲ್ಲ ಬಂದಿರ್ತವೆ. ಈ ರೀತಿ ಕಂದುಗಳು ಬಂದಾಗ 15 ದಿನಕ್ಕೊಮ್ಮೆ ಕಂದುಗಳನ್ನು ಕಟ್ ಮಾಡಬೇಕು. ಯಾಕೆ ಕಟ್ ಮಾಡಬೇಕು? ನೀವು ಯಾಕೆ ಕಟ್ ಮಾಡಬೇಕು ಅಂದರೆ, ನೀನೇನು ಗೊಬ್ಬರ ಹಾಕಿರ್ತೀಯ, ನೀನೇನು ನೀರು ಬಿಡ್ತೀಯ, ನೀನು ಎಲ್ಲ ರೀತಿಯ ಫಲವತ್ತತೆಯನ್ನು ಮಾಡಿದ್ದು ನೀನು ಗೊನೆ ಹೊಡೆಯೋ ಬಾಳೆ ಸಸಿಗೆ ಹೋಗಬೇಕು ಪೂರ್ಣ ಪ್ರಮಾಣದಲ್ಲಿ ಅಂದಾಗ ಈ ರೀತಿ ಕಂದುಗಳನ್ನು ನೀನು ಕಟ್ ಮಾಡಬೇಕು.
ನೀನು ಕಂದುಗಳನ್ನು ಕಟ್ ಮಾಡಲಿಲ್ಲ ಅಂದರೆ ನೀನು ಗೊನೆ ಹೊಡೆಯೋ ಬಾಳೆ ಗಿಡಕ್ಕೆ ಫಲವತ್ತತೆ ಹೋಗೋದ್ರ ಜೊತೆಗೆ ಇವುಗಳು ಕೂಡ ಆ ಫಲವತ್ತತೆಯನ್ನೇ ಎಳೆಯುತ್ತೆ. ಅಲ್ಲಿ ನೀನು ಮಾಡಿರ್ತಕ್ಕಂಥ ಫಲವತ್ತತೆ ನಿನಗೆ ನಷ್ಟ ದೂಡುತ್ತೆ. ನೀನು ಏನಕ್ಕೆ ಮಾಡಿರ್ತೀಯೋ ಅದು ಪ್ರಾಪರಾಗಿ ಅದಕ್ಕೆ ಹೋಗೋದಿಲ್ಲ. ಇವುದೆಲ್ಲ ತಗೊಂಡಾಗ ಆ ಗಿಡಕ್ಕೆ ಕಡಿಮೆ ಫಲವತ್ತತೆ ಹೋದಾಗ ಗೊನೆ ತೂಕನೂ ಕಮ್ಮಿ ಆಗುತ್ತೆ. ಹಾಗಾಗಿ 15 ದಿನಕ್ಕೊಮ್ಮೆ ಕಂದುಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ನೀಟಾಗಿ ಕಟ್ ಮಾಡಬೇಕು. ಗೊಬ್ಬರ ಆಯಿತು, ನೀರಾಯಿತು, ಕಂದುಗಳನ್ನು ಕಟ್ ಮಾಡೋದಾಯಿತು. ಈ 3 ವಿಚಾರದಲ್ಲಿ ಈ ಹಂತದಲ್ಲಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಉತ್ತಮವಾದ ಗೊನೆಗಳು ಹೊಡಿತಿದ್ದಾವೆ ಅಂದರೆ ಈ ಹಂತದಲ್ಲಿ ಅಚ್ಚುಕಟ್ಟಾಗಿ ಈ 3 ಕೆಲಸಗಳನ್ನು ಮಾಡಿದ್ದೀರಾ ಅಂದರೆ ಇನ್ನು 1 ರಿಂದ 1.5 ತಿಂಗಳಿಗೆ ಎತ್ತದೋ 1-2 ಮಳೆ ಬಂತು ಅಂದರೆ ನೀನು ಬಾಳೆಯಲ್ಲಿ ಸಕ್ಸಸ್ ಆಗಿದೆಯಾ ಅಂತ ಅರ್ಥ. ಬೆಲೆ ಅವತ್ತು ನಿನಗೆ ಒಳ್ಳೆ ಟೈಮಿಗೆ ಗೊನೆ ಬಂತು ಅಂದರೆ ಖಂಡಿತವಾಗಿ ಈ ವರ್ಷ ಆಷಾಢದಿಂದನೇ ಮಾರ್ಕೆಟು ಜಂಪ್ ಆಗುತ್ತೆ. ಒಂದು 50 ರೂಪಾಯಿ ಮೇಲೆ ಇದ್ದರೆ ಯಾವುದೇ ಕಾರಣಕ್ಕೂ ಉತ್ತಮವಾದ ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಾಳೆಯಲ್ಲಿ ಉತ್ತಮವಾದ ತೂಕದ ಗೊನೆಗಳನ್ನು ನೀನು ಬೆಳೆದಿದೆಯಾ ಅಂದರೆ ನಷ್ಟ ಅನ್ನೋ ಮಾತೇ ಇಲ್ಲ. ಈ ವಿಚಾರವನ್ನು ತಲೆಯಲ್ಲಿಟ್ಟುಕೊಳ್ಳಿ. ಗೊಬ್ಬರ, ನೀರು, ಕಂದುಗಳನ್ನು ನೀಟಾಗಿ ಕಟ್ ಮಾಡಬೇಕು. ಈ ಹಂತದಲ್ಲಿ ಬೇಸಾಯ ಮುಗಿದಿರುತ್ತೆ, ಕಳೆ ಮುಗಿದಿರುತ್ತೆ, ಎಲ್ಲ ಮುಗಿದಿರುತ್ತೆ. ನೀವು ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಂದರೆ ಸಕ್ಸಸ್ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ. ಯಾಕಂದರೆ ಗೊನೆ ತೂಕ ಬರುತ್ತೆ, ಕಾಯಿ ತೂಕ ಬರುತ್ತೆ. ಅಲ್ಲಿ ನಿಮಗೆ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಹೊರಟೋಗುತ್ತೆ. ಎಲ್ಲೋ ಅರ್ಗು ಮೂಲೆಗಳು ಗೊನೆಗಳಿಗೆ ನಿಮ್ಮದು ಹಾಕಿರ್ತಕ್ಕಂಥ ಗೊಬ್ಬರದ ಬಂಡವಾಳ ಬಂದು ಹೋಗುತ್ತೆ. ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದ್ದೀರಾ ಅಂದರೆ 10 kg ಮೇಲೆ ಗೊನೆ ತೆಗೆಯೋದು ಏನಂತ ಕಷ್ಟ ಆಗುವುದಿಲ್ಲ. 10 kg ಮೇಲೆ ಗೊನೆ ತೆಗ್ದಿದ್ದೀರಾ, 1 ಎಕರೆಗೆ 1000 ಬಡ್ಡೆ ಬೀಳ್ತವೆ ಸ್ನೇಹಿತರೆ. ಒಂದು 10 ಟನ್ನು ಬಾಳೆ ಬೆಳೆಯುವುದು. 10 kg ಮೇಲೆ ಅಂತ ಹೇಳ್ತಿದ್ದೀನಿ ನಾನು. 12, 13, 15 kgವರೆಗೂ ನೀವು ಏಲಕ್ಕಿ ಬೆಳೆಯನ್ನು ಬೆಳಿಬೋದು. ಬೇಡ 10 kg ಮಿನಿಮಮ್ ಕಟ್ಟಿದ್ರೂ ಒಂದು 10 ಟನ್ ಬಾಳೆ ಬೆಳಿಬೋದು. 10 ಟನ್ ಬಾಳೆಗೆ ಬೆಲೆ ಲೆಕ್ಕ ಹಾಕೊಳ್ಳಿ. 30 ರೂಪಾಯಿ ಲೆಕ್ಕ ಹಾಕಿದ್ರು 3 ಲಕ್ಷ, 40 ರೂಪಾಯಿ ಲೆಕ್ಕ ಹಾಕಿದ್ರು 4 ಲಕ್ಷ, 50 ರೂಪಾಯಿ ಲೆಕ್ಕ ಹಾಕಿದ್ರು 5 ಲಕ್ಷ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು 80, 90, 100 ಸಿಕ್ತು, ಆ ಟೈಮಲ್ಲಿ ಒಂದು 5-6 ಟನ್ ಬಾಳೆ ಬಂತು, ಯೋಚನೆ ಮಾಡಿ ಯಾವ ರೀತಿಯ ಲಾಭ ಮಾಡ್ಬೋದು ಅಂತ. ನಾವು ಪ್ರಿಪ್ರೇಷನ್ನು ವರ್ಷ ಪೂರ್ತಿ ಮಾಡಬೇಕು ಅಚ್ಚುಕಟ್ಟಾಗಿ. ಭಗವಂತ ಕೊಡೋನು ಒಂದೇ ದಿನದಾಗೆ ಕೊಡ್ತಾನೆ, ಒಂದೇ ಗಂಟೆಗೆ ಕೊಡ್ತಾನೆ. ಮಳೆ ಬರೋದು ಒಂದೇ ದಿನ. ನಾವು ಮಾಡೋದು ವರ್ಷ ಪೂರ್ತಿ ನಾವು ಅಚ್ಚುಕಟ್ಟಾಗಿ ಮಾಡಬೇಕು. ಮಳೆ ಬಂದಾಗ ನಾವು ತರಾಡಬಾರ್ದು. ಬಾಯಾರಿಕೆ ಆದಾಗ ಬಾವಿ ತೋಡೋದು ಇಂಪಾರ್ಟೆಂಟ್ ಆಗಿರಲ್ಲ. ರೇಟ್ ಆಗೈತಂತ ಅವತ್ತು ನಾವು ಓಡಾಡಿ ಬಾಳೆ ಗಿಡದಾಗ ಅಡ್ಡಾಡಿದ್ರೆ ಏನೂ ಉಪಯೋಗ ಇಲ್ಲ. ಬಾಯಾರಿಕೆ ಆದಾಗ ಬಾವಿ ತೋಡೋದು ಇಂಪಾರ್ಟೆಂಟ್ ಅಲ್ಲ. ಬಾಯಾರಿಕೆ ಆಗುತ್ತೆ ಅನ್ನೋ ಅರಿವಿರಬೇಕು. ವರ್ಷ ಪೂರ್ತಿ ನಾವು ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು, ಉತ್ತಮವಾದ ಬಾಳೆಗೊನೆಗಳನ್ನು ಬೆಳಿಬೇಕು. ಅವತ್ತಿನ ಮಾರ್ಕೆಟ್ ಏನಿರುತ್ತೆ ಅದ್ರ ತಕ್ಕಂಗೆ ನಾವು ಮಾರ್ಕೆಟಿಂಗ್ ಮಾಡಿ ಲಾಭವನ್ನು ಮಾಡಬೇಕು ಸ್ನೇಹಿತರೆ. ಈ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗದಲ್ಲೇ ಗೊಬ್ಬರ, ನೀರು, ಸರಿನಾ, ಕಂದು, ಈ 3 ಅಚ್ಚುಕಟ್ಟಾಗಿ ನೀವು ಮೇಂಟೈನ್ ಮಾಡಿದ್ದೀರಾ ಅಂದರೆ ಬಾಳೆ ಇಲ್ಲಿಂದ 1.5 ತಿಂಗಳಿಗೆ 1-2 ಮಳೆ ಬಂತು ಅಂದರೆ ನೀನು ಪಾಸ್ ಆಗಿದೆಯಾ ಅಂತಾನೆ. ಅದಾದ ಮೇಲೆ ಒಂದು 70 ರಿಂದ 80 ಭಾಗ ತೋಟ ನಿಮ್ಮದು ಬಾಳೆ ತೋಟ ಗೊನೆ ಹೊಡೆದಿದೆ ಅಂದರೆ ಫಸ್ಟ್ನೇ ಬಾಳೆ, 2ನೇ ಬಾಳೆ ಕಂದು ಬಿಡ್ರಿ. ಅದು ಕೂಡ ಇಮಿಡಿಯೇಟ್ಲಿ 6 ರಿಂದ 7 ತಿಂಗಳಿಗೆ ಗೊನೆ ಬರುತ್ತೆ. ಅದಕ್ಕೂ ಇದೇ ರೀತಿ ಗೊಬ್ಬರದ ಪೂರೈಕೆಯನ್ನು ಮಾಡಿ, 1 ಸರಿ ಇಲ್ಲ 2 ಸರಿ ಔಷಧಿಯನ್ನು ಹೊಡೀರಿ. ಅದಾದ ಮೇಲೆ ನೀವು ಕಂದುಗಳನ್ನು ಟೈಮಿಗೆ ಕಟಾಪ್ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಇದ್ರ ಮರೆಯಲ್ಲೇ ಇದು ಮುಗಿದು 3-4 ತಿಂಗಳಿಗೆ ಸ್ಟಾರ್ಟ್ ಆಗೋ ರೀತಿ ಮಾಡ್ಕೊಂಡಿದ್ದೀರಾ ಅಂದರೆ ಅದು ಕೂಡ 45 ರೂಪಾಯಿ 40 ರಿಂದ 50 ರೂಪಾಯಿ ಸಿಕ್ತು ಅಂದ್ಕೊಳ್ಳೋಣ. ಒಂದು 10 ಟನ್ ಬಾಳೆ ಬೆಳೆದಿದ್ದೀರಾ ಅಂದರೆ ಲೆಕ್ಕಾಚಾರ ಹಾಕ್ಕೊಳ್ಳಿ, 4 ರಿಂದ 5 ಲಕ್ಷ ದುಡ್ಡು ಆಗುತ್ತೆ 2ನೇ ಬಾಳೆನ ಸಮೇತ. 1 ಎಕರೆಗೆ 1.5 ಲಕ್ಷ ಖರ್ಚು ಬರುತ್ತೆ. ಅಚ್ಚುಕಟ್ಟಾಗಿ ಒಬ್ಬ ರೈತ ಬಾಳೆ ಕೃಷಿಯನ್ನು ಮಾಡಿದ್ದಾನೆ ಅಂದರೆ 1 ರಿಂದ 1.5 ಲಕ್ಷ ಖರ್ಚು ಬರುತ್ತೆ. ನಾನು 1.5 ಲಕ್ಷ ತೆಗೆದು ಬಿಡೋಣ, 4 ಲಕ್ಷನೇ ಆಗೈತೆ ಅಂದ್ಕೊಳ್ರಿ. 2ನೇ ಬಾಳೆಗೆ ಒಂದು 2.5 ಲಕ್ಷ 2ನೇ ಬಾಳೆಗೆ 1.5 ಲಕ್ಷ ಖರ್ಚು ಬರೋಲ್ಲ, ಫಸ್ಟ್ನೇ ಬಾಳೆ ಬರುತ್ತೆ. ಫಸ್ಟ್ನೇ ಬಾಳೆ ಒಂದು 4 ರಿಂದ 5 ಲಕ್ಷ ಆಗೈತೆ ಅಂದ್ಕೊಳ್ಳೋಣ, ಒಂದು 2.5 ಲಕ್ಷ ಲಾಭ ಉಳಿದೈತೆ ಅಂದ್ಕೊಳ್ಳೋಣ. 4 ಲಕ್ಷನೇ ಆಗೈತೆ ಅಂದ್ಕೊಳ್ಳೋಣ, ಒಂದು 2.5 ಲಕ್ಷ ಲಾಭ ಉಳಿದೈತೆ ಅಂದ್ಕೊಳ್ಳೋಣ. 2ನೇ ಬಾಳೆಗೆ ಒಂದು 50 ರಿಂದ 60 ಸಾವಿರ ಖರ್ಚು ಬರುತ್ತೆ ಗೊಬ್ಬರಕ್ಕಷ್ಟೇ, ಔಷಧಿ ಗೊಬ್ಬರಕ್ಕೆ ಅಷ್ಟೇ. ಅದಾದಮೇಲೆ 4 ಲಕ್ಷ ಆದರೂ ಸಮೇತ ನಿಮಗೆ ಒಂದು 3.5 ಲಕ್ಷ ಲಾಭ ಮಾಡ್ಬೋದು ಸ್ನೇಹಿತರೆ. ಇವನ್ನೆಲ್ಲ ನೀವು ಮಾಡಬೇಕು ಅಂದರೆ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು.
ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ದಲೇ ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀರು, ಗೊಬ್ಬರ, ಕಂದು ಗೊನೆ ಹಂತದಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ಬಾಳೆ ಬೆಳೆಯುವಂಥವ್ರು ಪ್ರಥಮ ಹಂತದಲ್ಲಿ ನೀರಿನ ಪೂರೈಕೆ, ಗೊಬ್ಬರದ ಪೂರೈಕೆ, ಕಳೆ, ಬೇಸಾಯ, ಕಂದುಗಳನ್ನು ಬಂದಾಗ ಕೊಯ್ಯೋದು, ಗೊನೆಯಲ್ಲಿ ಹೂವು ಹೊರಟಾಗ ಹೂವು ಕಟ್ ಮಾಡಬೇಕು. ಈ ಹಂತದಲ್ಲಿ ಇನ್ನೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಗೊನೆಯಿಂದ ಹೂವು ಬಂದಿರುತ್ತಲ್ಲ, ಹೂವನ್ನು ನೀಟಾಗಿ ಕಟ್ ಮಾಡಿ. ಇನ್ನೂ ಒಂದು ವಾರ 15 ದಿನಕ್ಕೆ ಬೇಗ ಗೊನೆ ಬರುತ್ತೆ, ಗೊನೆ ಸೈಜ್ ಬರುತ್ತೆ. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಉತ್ತಮವಾದ ಬಾಳೆ ಫಸಲು ತೆಗೆದು ರೈತರು ಲಾಭ ಮಾಡಿ ಅಂತ ಹೇಳ್ತಾ, ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ರೈತ ಬಂದವರೇ. ಹರೇ ಕೃಷ್ಣ.